ಮಾವರಾದಂಥ ಸುರೇಶ್ ಗೌಡರು ಸದಾ ನಮ್ಮ ಬೆನ್ನೆಲುಬಾಗಿ ಇದ್ದಾರೆ. ಹಾಗೆ ಸುಮಾರು ಯಾವುದೇ ಈ ಭಾಗಗಳಿಂದ ಎಲ್ಲೆಯಿಂದ ಬಂದ್ರೂ ಅವ್ರಿಗೆ ಅವ್ರ ಕೈಲಾದಂಥ ಧನ ಸಹಾಯ ಇರ್ಬೋದು, ಮತ್ತೊಂದು ಇರ್ಬೋದು, ಏನಾಗಲಿ ಕೊರೋನಾ ಟೈಮಲ್ಲಿ ಸುಮಾರು ಒಂದು ಎಂತೆಂಥ ಜನ ದುಡ್ಡಿರೋರು ಯಾರೂ ಸಹ ಒಳ್ಳೆ ಕೆಲಸಗಳು ಮಾಡೋಕ್ಕಾಗಿಲ್ಲ, ಇರೋರು ಇದ್ರೂ ಕೆಲವ್ರ ಕೈಯಲ್ಲಿ ಕೊಡೋಕ್ಕಾಗಿಲ್ಲ. ಅದು ಅಂಥ ಟೈಮಲ್ಲಿ ಧೈರ್ಯದಿಂದ ಅವ್ರ ಸಂಘಟನೆಗಳು ನಮ್ಮ ಹೆಣ್ಣೂರು ದಂದಮ್ಮ ಯುವಕರ ಸಂಘ ಅಂತಿದೆ, ಹಾಗೆ ಹೆಣ್ಣೂರು ರೈತ ಯುವಕರ ಸಮಾಜ ಅಂತಿದೆ. ಅವ್ರ ಜೊತೆ ಒಗ್ಗೂಡಿಸ್ಕೊಂಡು ಸುರೇಶ್ ಗೌಡರು ಹಲವಾರು ಬಡ ಬಗ್ಗರಿಗೆ ಒಂದು ಹಣ್ಣಾಗಲಿ, ಒಂದು ತರಕಾರಿ ಆಗಲಿ, ದಿನಸಿ ಐಟಮ್ ಆಗಲಿ, ಬಟ್ಟೆ ಆಗಲಿ ಕೊಡೋದ್ರಲ್ಲಿ ಪ್ರಾಮುಖ್ಯತೆ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಹೆಣ್ಣೂರು ಭಾಗದಲ್ಲಿ ಸುಮಾರು ಜನ ಇವ್ರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದಾರೆ. ಇದೇ ರೀತಿ ಹೆಣ್ಣೂರು ಗ್ರಾಮದಿಂದ ಈ ಥರ ಸುರೇಶ್ ಗೌಡರು ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೊಡಲಿ, ಬಡವ್ರ ಬಗ್ಗರಿಗೆ ಒಳ್ಳೇದು ಮಾಡ್ಕೊಂಡು ಇನ್ನು ಇವರು ಚೆನ್ನಾಗಾಗಿ ಸಮೃದ್ಧಿಯಾಗಿ ಜನಗಳಿಗೆ ಕೊಡೋಂಥ ಶಕ್ತಿ ಕೊಡಲಿ. ಸದಾ ಇದೇ ರೀತಿಯಾಗಿ ಚೆನ್ನಾಗಿರಲಿ. ಜನಗಳಿಂದ ಒಳ್ಳೆ ಯಶಸ್ಸು ಪಡ್ಕೊಂಡು ಇವರು ಸದಾ ಒಳ್ಳೇದು ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಜೈ ಗಣೇಶ ಅಂತ ಹೇಳ್ತೀವಿ. 4-5 ದಿನ ಇದೆ, ಆಗಲೇ ಇಲ್ಲಿ ಹಬ್ಬದ ವಾತಾವರಣ ಇದೆ. ನಾವೆಲ್ಲರೂ ಗಣೇಶ ವಿತರಣೆ ಮಾಡ್ತಾ ಇದ್ದೀರಾ, ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ. 101, 51, ಈ ಸಲ 51 ಕೊಡ್ತೀರಾ. ಏನಿಲ್ಲ ಹಿನ್ನೆಲೆ ಹೆಂಗೆ ಮಾಡಿ ಸರ್? ಏನಿಲ್ಲ, ಗಣೇಶನ ಹಬ್ಬದ ಖುಷಿ ನಮಗೆ. ಆ ಕಾಲದಲ್ಲಿ ನಾವು ಒಂದು ಗಣೇಶನ ತೊಗೊಬೇಕಂದ್ರೆ ತುಂಬ ಕಷ್ಟಪಡ್ತಾ ಇದ್ದೀರಿ. ಈಗ ಎಲ್ಲರಿಗೂ ಸಿಕ್ಕಲಿ ಅಂದ್ಬಿಟ್ಟು ನಾವು ಒಂದು ಟೈಮಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ ಬಿದ್ದಿರಿ. ನಾವು ನಮ್ಮ ಅತ್ತೆ ಮಕ್ಕಳು ಸುಮಾರು ಜನ ಹುಡುಗರೆಲ್ಲ ಸೇರಿ ತುಂಬ ಕಷ್ಟ ಬಿದ್ದಿರಿ. ಆ ಕಷ್ಟನೆಲ್ಲ ನೋಡಿ ನಮಗೆಲ್ಲ ಗೊತ್ತಾಗಿ ಇವಾಗ ನನಗೂ ಗಣೇಶನು ಎಲ್ಲರಿಗೂ ಕೊಡಬೇಕಂತ ಒಂದು ನಮ್ಮ RRG ಕಂಪ್ನಿಯಿಂದ ಕೊಡಬೇಕು ಅಂದ್ಬಿಟ್ಟು ನಾವೆಲ್ಲರಿಗೂ ಒಂದು ಇದು ಮಾಡಿಕೊಂಡು ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಷ್ಟು ಜನ ಕೊಟ್ಟಿದ್ದೀರಿ ಸರ್ ಗಣೇಶ? 51 ಜನಕ್ಕೆ ಕೊಡ್ತಾ ಇದ್ದೀರಿ. ಇವಾಗ ಒಂದು 25 ಜನ ಬಂದಿದ್ದರು, ಇನ್ನು ನಾಳೆ ಎಲ್ಲ ಫುಲ್ ಬರ್ತಾರೆ. ಎಲ್ಲರೂ ಎಲ್ಲ ಬೆಂಗಳೂರು ಇಲ್ಲ ಬೆಂಗಳೂರು ಇಲ್ಲ ಶರಣನಗರ ಅಂತೆಲ್ಲ ಎಲ್ಲಿಂದ ಬಂದ್ರೂ ಗಣೇಶನ ಹಬ್ಬಕ್ಕೆ ಎಲ್ಲಿಂದ ಬಂದರೂ ನಾನು ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ. ಇವಾಗ ಗಣೇಶನೆಲ್ಲ ಕೊಡ್ತಾ ಇರೋದೆಲ್ಲ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಅಷ್ಟೇ. ಗಣೇಶನ ಹಬ್ಬ ಡೊನೇಷನ್ನು ಇದೆಲ್ಲ ಮಾಡ್ಕೊಂಡು ಹಲವಾರು ಸಮಾಜ ಸೇವೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಹಿನ್ನೆಲೆ ಯಾರು ಹೆಂಗೆ ಸರ್? ನಿಮ್ಮ ಹಿನ್ನೆಲೆ ಏನಿಲ್ಲ, ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ಕೊಂಡು, ನಮ್ಮ ಅಜ್ಜಿ ತಾತ, ನಮ್ಮ ತಂದೆ ತಾಯಿ, ಆಮೇಲೆ ನನ್ನ ಕುಟುಂಬದವರು, ನನ್ನ ಸ್ನೇಹಿತರೆಲ್ಲ ಈ ಥರ ಎಲ್ಲರ ಕಷ್ಟಗಳು ನೋಡಿದ್ದೀರಲ್ಲ. ಇವಾಗ ಕೊರೋನಾ ಬಂದಾಗ ಎಷ್ಟೊಂದು ಕಷ್ಟ ನೋಡಿದ್ರಿ. ಆ ಕಷ್ಟ ಎಲ್ಲೆಲ್ಲೂ ತಿರ್ಗಿ ಬರಬೇಡ್ದು ಅಂದ್ಬಿಟ್ಟು ನಾವು ಅದನ್ನು ಯೋಚನೆ ಮಾಡಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾಯಿದ್ದೀರಿ. ಯಾವುದು ನಾವು ಬೇರೆಯವ್ರು ಕೇಳ್ಬೋದೇನು, ರಾಜಕೀಯ ಗೀಚಕ್ಕೆ ಏನಿಲ್ಲ. ನಮ್ಮ ಸ್ವಂತ ದುಡ್ಡು, ನಮ್ಮ ಸ್ವಂತ ಕಷ್ಟ ಬೀಳೋ ದುಡ್ಡು ನಾವು ಜನಗಳು ಕೊಡ್ತಾಯಿದ್ದೀರಿ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಎಲ್ಲ ಅಭಿಮಾನಿಗಳಿಗೆ? ಮತ್ತು ಎಲ್ಲರೂ ಚೆನ್ನಾಗಿ ಗಣೇಶನ ಹಬ್ಬ ಚೆನ್ನಾಗಿ ಆಚರಣೆ ಮಾಡಬೇಕು, ಖುಷಿಯಾಗಿರಬೇಕು, ಗಲಾಟೆಗಳು ಹಾಕ್ಕೊಡ್ದು. ಹಿಂದೂ ಮುಸ್ಲಿಂ ಯಾವುದೇ ಇರ್ಬೋದು, ಎಲ್ಲ ಒಂದೇ ನಮಗೆ. ಇವಾಗ ಎಲ್ಲರೂ ಅನ್ಯೋನ್ಯವಾಗಿ ಜೊತೇಲಿ ಹೋಗ್ಬೇಕು ಅಷ್ಟೇ, ಬೇರೆ ಇನ್ನೇನಿಲ್ಲ. ಹೇಳಿ ಸರ್, ಇವತ್ತು ತಮ್ಮ ಮನೆಯಲ್ಲಿ ಇಲ್ಲಿ ಗಣೇಶ ವಿತರಣೆ ಮಾಡಿದ್ದೀರಾ? ಏನಂದರೆ ಅವತ್ತಿದ್ದ ಹುಡುಗರು ಸ್ವಲ್ಪ ಆಸೆ ಇದ್ದರು, ಹೋಗುವಾಗ ನಮ್ಗೆ ದುಡ್ಡು ಕಾಸು ಒತ್ತಿರೋ ಚಿಕ್ಕ ವಯಸ್ಸಿನಲ್ಲಿ. ಈಗ ಮುಂದೆ ಏನಾಗಿ ಅದಕ್ಕೆ ಜ್ಞಾಪಕ ಮಾಡಿಕೊಂಡು ಇವತ್ತು ವಿತರಣೆ ಮಾಡ್ತಾವ್ರೆ. ಮಕ್ಕಳಿಗೆ ಒಳ್ಳೆ ಬುದ್ಧಿ ದೇವ್ರು ಕೊಡಲಿ, ಎಲ್ಲರಿಗೂ ಪ್ರಜೆಗಳೆಲ್ಲರಿಗೂ ಒಳ್ಳೆ ಗಣೇಶನ ಒಳ್ಳೇದು ಮಾಡಲಿ, ಒಳ್ಳೆ ಸಂತೋಷ ಕೊಡಲಿ, ಹ್ಯಾಪಿ ನಗುನಗ್ತಾ ಎಲ್ಲರೂ ಗಣೇಶನ ಹಬ್ಬ ಆಚರಣೆ ಮಾಡಲಿ ಅಂತ ನಮ್ಗೆ ಸಂತೋಷ ಆಗಿದೆ ಅಂತ ನಾವು ಕೊಡ್ತಾಯಿದ್ದೀವಿ. ಇಲ್ಲ, ನಿಮ್ಮ ಮಗವರು ನಿರಂತರ ಹಲವಾರು ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾವು ಅದ್ರ ಜೊತೆಲಿ ಇದ್ದೀರಾ, ಏನು ಹೇಳಕ್ಕೆ ಬಯಸ್ತೀರಿ? ನಾವು ಏನಿಲ್ಲ, ಅವ್ರಿಗೆ ಖುಷಿಯಿಂದ ಅವರಿಂದ ನಾವು ಸಪೋರ್ಟ್ ಮಾಡ್ತೀವಿ. ಅವರಿಂದ ಖುಷಿಗೆ ಅವ್ರಿಗೆ ಖುಷಿ ಬರ್ಬೇಕು, ನಮಗೂ ಸಂತೋಷ ತಾನೆ. ಕೆಲವರು ಹಾಳು ಮಾಡ್ತಾರೆ, ಇದು ಮಾಡ್ತಾರೆ, ಏನೂ ಇಲ್ಲ. ಭಗವಂತ ದಯ ಎಲ್ಲರಿಗೂ ಗಣಪತಿ ಎಲ್ಲರಿಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಅಂತ ವಿತರಣೆ ಮಾಡ್ತಾರೆ. ನಮ್ಗೆ ಸಂತೋಷ ಅಷ್ಟೇ. ನನ್ನ ಮಕ್ಕಳು ಮಾಡೋ ಇದು ಸಂತೋಷ ನಮಗೆ ಅಷ್ಟೇ. ಥ್ಯಾಂಕ್ ಯು. ಏನು ರಾಜಕೀಯ ನಮ್ಗೆ ಬೇಡ, ರಾಜಕೀಯ ನಾವು ನಿಲ್ಲಲ್ಲ. ನಮ್ಗೆ ರಾಜಕೀಯ ಬೇಡ, ನಮಗಿದೇ ಸಾಕು. ಇದೇ ಜನರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಇಷ್ಟೇ ಸಾಕು ನಮಗೆ. ಜನ ಸೌಕರ್ಯ ಮಾಡಬೇಕು. ಕಾರ್ಪೊರೇಟ್ ಆದ್ರೇ ಮಾಡೋಂಗಿಲ್ಲ, ಅದಾದ್ರೇ ಮಾಡಬೇಕೇನಿಲ್ಲ. ನಮ್ಮ ಧರ್ಮ, ನಮ್ಮ ಇದು ಎಲ್ಲರೂ ಖುಷಿ ಬಿಡಲಿ ಅಂತ ಮಾಡ್ತಾಯಿದ್ದೀರಿ. ನಮ್ಮ ಕಾರ್ಪೊರೇಟ್ರ್ ಬೇಕು, ಅಧಿಕಾರ ಬೇಕು, MLA ಆಗಬೇಕು, ನಮ್ಗೆ ಏನು ಬೇಕಾಗಿಲ್ಲ. ನಾವು ದುಡಿಬೇಕು, ದುಡಿದು ಕಷ್ಟಪಟ್ಟಿದ್ದು ಬೇರೆಯವ್ರಿಗೆ ಹಂಚಿ ತಿನ್ನಬೇಕು, ಅಷ್ಟೇ ನಮಗೆ ಇರೋದು. ನೀವು ಅದಕ್ಕೆ ಅವ್ರಿಗೆ ಸಹಕಾರ ಕೊಡ್ತೇವೆ. ಮೊದಲು ಒಂದ್ಸಲಿ ಮಾಡಿದ್ರಿ, ಹೆಂಗೆ ಸರ್ ಇದು ಈ ಸಲ ಯಾವ್ದು ಮಾಡ್ತೀವಿ? ಈಗ ಕಾದಲ್ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಆಗಿದೆ, ಶೂಟಿಂಗು ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಮ್ಮ ಡೈರೆಕ್ಟ್ರು ನಮ್ಮ ಜೊತೆಲಿದ್ದಾರೆ, ಡೈರೆಕ್ಟ್ರು ಜೊತೆಲಿದ್ದಾರೆ. ಅವರು ಪಾಪ ಇದಕ್ಕೆಲ್ಲ ಫುಲ್ ಓಡಾಡಿಕೊಂಡು
ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮಾಡ್ತೀನಿ, ಕನ್ನಡ ಫಿಲಮ್ ಮಾಡ್ತೀನಿ. ಎಲ್ಲ ಹೊಸಬ್ರದ್ದೇ ಮಾಡ್ತಾ ಇರೋದು. ಅವತ್ತು ನಾನು ಹೇಳಿದೆ ಹೊಸಬ್ರದ್ದೇ ಮಾಡ್ತೀನಿ ಅಂದ್ಬಿಟ್ಟು. ನನ್ನ ಬರ್ಡೇ ಒಂದು 5 ವರ್ಷ ಹಿಂದೆ ನಾನು ಹೇಳಿದೆ ಫಸ್ಟು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಹೊಸಬ್ರು ಯಾರು ಸ್ಟಾರ್ ಹೆಂಗೆ ಇರ್ತದೆ ಗೊತ್ತಿಲ್ಲ, ಎಲ್ಲರೂ ಹೊಸಬ್ರನ್ನ ಈ ಫಿಲಮಲ್ಲೂ ಹೊಸಬ್ರೇ ಇರೋದು. ಕಾದಲ್ ಅಂದ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಸ್ಟೋರಿ, ಆಮೇಲೆ ಲವ್ ಸ್ಟೋರಿ ಚೆನ್ನಾಗಿದೆ, ಮಾಡ್ತಾಯಿದ್ದೀನಿ. ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಸರ್? ಯಾವಾಗ ಬರೋ ವರ್ಷದೊಳಗಡೆ ರಿಲೀಸ್ ಮಾಡ್ತೀನಿ. ಈ ಗಣೇಶನ ಹಬ್ಬದ ಒಳಗಡೆ ರಿಲೀಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಗಣೇಶನ ಗಣೇಶ ವಿತರಣೆ ಮಾಡಿದ್ದೀರಾ, ನೀವು ಬಂದಿದ್ದೀರಾ, ಹಲವಾರು ಜನ ಬಂದು ಗಣೇಶ ತೊಗೊಂಡೋಗಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀನಿ ಸರ್? ನಮ್ಮ ಎಣ್ಣೂರು ಗ್ರಾಮದಲ್ಲಿ ಪೊಲೀಸ್ ರಾಮಂಜನಣ್ಣವ್ರ ಕುಟುಂಬ ಅಂದರೆ ಇಲ್ಲಿ ಎಲ್ಲರಿಗೂ ಚಿರುಪರಿಚಿತರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಧರ್ಮ ಸಂಸ್ಥಾಪನಾಯ ಅಂತ. ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ ಅಂತ. ಆ ಒಂದು ನಿಟ್ಟಿನಲ್ಲಿ ಸುರೇಶ್ ಗೌಡರು ಪ್ರತಿ ವರ್ಷವೂ ನಿಸ್ವಾರ್ಥತೆಯಿಂದ ಯಾವುದೇ ಫಲಾಪೇಕ್ಷತೆ ಇಲ್ಲದೆ ಜಾತಿ ರಹಿತವಾಗಿ ಪಕ್ಷರಹಿತವಾಗಿ ಎಲ್ರಿಗೂ ನೀವೇ ನೋಡ್ತಾ ಇದ್ದೀರಿ. ಹಬ್ಬದ ವಾತಾವರಣ ಇವಾಗಲೇ ಶುರುವಾಗಿದೆ. ಅವ್ರ ಕುಟುಂಬ ಹೀಗೆ ಸಮಾಜ ಸೇವೆಯಲ್ಲಿ ಯಾವಾಗಲೂ ಕೂಡ ತೊಡಸ್ಕೊಂಡು ಒಂದಾನೊಂದು ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ. ಅವ್ರ ಕುಟುಂಬಕ್ಕೆ ದೇವರು ಆರೋಗ್ಯ ಸಕಲವೂ ಕೊಟ್ಟು ಕಾಪಾಡಲಿ. ಮತ್ತು ನಿರ್ಮಾಪಕರಾಗಿ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ. ಮುಂದೆ ಈಗ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ, ಅವರು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಗಣೇಶನ ಹಬ್ಬದ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಪರವಾಗಿ ನಾನು ಆರೈಕೆ ಮಾಡ್ತೇನೆ. ನಮಸ್ಕಾರ. ಈ ನಾವು ಸುಮಾರು ಒಂದು 31 ವರ್ಷದಿಂದ ಗಣೇಶನ ಇಡ್ತಾಯಿದ್ದೀರಿ. ಅದೇ ರೀತಿ ಒಂದು 15 ವರ್ಷದಿಂದ ನಮ್ಮ ಮಾವರಾದಂಥ ಸುರೇಶ್ ಗೌಡರು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು, ಹಾಗೆ ಈ ಗಣೇಶ ಹಬ್ಬ ಅಂತಂದರೆ ಒಂದು ಅದ್ಧೂರಿಯಾಗಿ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ. ಯಾವುದೇ ರೀತಿ ನಾವು ಹಬ್ಬ ಅಂತಂದಾಗ ಈ ಯುವಕರನ್ನ ಒಗ್ಗೂಡಿಸ್ಕೊಂಡು, ಈ ಯುವಕರಲ್ಲಿ ಒಂದು ನಮ್ಮ ಹಿಂದೂ ಭಾವನೆ ಮತ್ತೊಂದು ಸಂಘಟನೆ ಮಾಡಿಕೊಂಡು ಅವ್ರಿಗೆ ಯಾವ ಥರ ನಾವು ಒಗ್ಗಟ್ಟಲ್ಲಿರಬೇಕು, ಯಾವ ಥರ ನಾವು ತಿಳಿ ಹೇಳಬೇಕು, ಜನ ಹೆಂಗೆ ಸೇರಬೇಕು, ಸಮಯದಲ್ಲಿ ನಾವು ಸಮಸ್ಯೆ ಬಂದಾಗ ಹೆಂಗಿರಬೇಕು ಒಗ್ಗಟ್ಟು ಅನ್ನೋದಕ್ಕೆ ಈ ಗಣೇಶನ ಹಬ್ಬ ಒಂದು ನಮಗೆ ಮೂಲವಾಗಿ ನಮಗೆ ಒಂದು ಹುಮ್ಮಸ್ಸು ಕೊಡ್ತಾಯಿದೆ.